ಸ್ನೇಹಿತರೆ, ನಿಮಗೆಲ್ಲ ನಮಸ್ಕಾರಗಳು. ನೋಡಿ, ಇದು ಮಣ್ಣು ನೋಡಿ ಸ್ನೇಹಿತರೆ, ಸಖತ್ತು ಕೆಮ್ಮಣ್ಣು ಬೆಟ್ಟದ ತುದಿವರೆಗೂ ಹೋಗುತ್ತೆ. ನೀವು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊತೀನಿ ಅಂದರೆ ಬೆಟ್ಟದ ತುದಿವರೆಗೂ ಹೋಗುತ್ತೆ. ಬೆಟ್ಟದ ಅಟ್ಯಾಚ್ ಇದೆ, ಬೆಟ್ಟದ ವ್ಯೂ ಇದೆ, ಲೊಕೇಶನ್ನು ಆಹಾ ಓಹೋ ಅನ್ನುವಂಥ ಅದ್ಭುತವಾದಂಥ ಸುತ್ತಮುತ್ತಲ ಬೆಟ್ಟಗಳು ಒಂದು ವ್ಯೂ ಇದೆ ನೋಡಿ. ಪಕ್ಕದಲ್ಲೇ ಕ್ಲೀನ್ ಮಾಡಿ ವ್ಯವಸಾಯ ಮಾಡ್ತಾಯಿದ್ದಾರೆ, ಫೆನ್ಸಿಂಗ್ ಹಾಕಿ. ಇಲ್ಲಿಂದ ಇದು ಶುರುವಾಗುತ್ತೆ. ಇಲ್ಲಿ ಎಳ್ಳು ಹಾಕಿದ್ದಾರೆ ಸ್ನೇಹಿತರೆ. ಎಳ್ಳು ನಾವು ಆಹಾರಕ್ಕೆ ಉಪಯೋಗಿಸ್ತೀವಲ್ಲ, ಎಳ್ಳನ್ನು ಬೆಳೆ ಹಾಕಿದ್ದಾರೆ ಇಲ್ಲಿ. ಅದನ್ನು ಮಳೆ ಆಶ್ರಯಕ್ಕೆ ಹಾಕಿರೋದು ಸ್ನೇಹಿತರೆ. ಇಲ್ಲಿ ಯಾವುದೇ ಪೆಸ್ಟಿಸೈಡ್ ಯೂಸ್ ಮಾಡಲ್ಲ, ಇದಕ್ಕೆ ಗೊಬ್ಬರ ಹಾಕಲ್ಲ. ಬರೀ ಮಳೆ ನೀರಿನಿಂದ ಬೆಳೆಯುವಂಥ ಎಳ್ಳು. ನೀವು ಕೂಡ ಇದನ್ನೇ ಬೆಳಿಬಹುದು. ಇಲ್ಲ, ನೀವು ಈ ಬರೋ ದಾರಿನಲ್ಲಿ ನೋಡುತ್ತೀರ ಸ್ನೇಹಿತರೆ, ಸಖತ್ತಾಗಿದೆ ಬಾಳೆ ತೋಟ, ಸೂಪರ್ ಬಾಳೆ ತೋಟ ಇದೆ, ತೆಂಗಿನ ತೋಟಗಳಿದೆ. ಈಗ ಅಡಿಕೆ ಟ್ರೆಂಡ್ ಆಗಿದೆ, ಅದನ್ನು ಹಾಕ್ಬೋದು. ಮತ್ತು ಮಾವು ಎಲ್ಲ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಹಸಿರು, ಬರೀ ಹಸಿರಿನಿಂದ ಕೂಡಿರುವಂಥ ಸುಮಧುರ ವಾತಾವರಣ ಸ್ನೇಹಿತರೆ, ಅದ್ಭುತ ವಾತಾವರಣ. ಇಲ್ಲಿ ನೀವು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಬೋದು ನೀವು ಬೇಕಂದರೆ. ಅಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಇವತ್ತು ನೀವು ಎಲ್ಲೇ ಹೋಗಿ ಸ್ನೇಹಿತರೆ, 30, 35, 40 ಲಕ್ಷ ಈ ಥರ ಹೇಳ್ತಾ ಇದ್ದಾರೆ. ಬಟ್ ಇದು ನಿಮಗೆ ಕಡಿಮೆಗೆ ಸಿಗುತ್ತೆ. 28 ಲಕ್ಷ ಒಂದು ಎಕರೆಗೆ. ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಬಟ್ ನೀವು ಬೇಗ ಬಂದು ನೋಡಬೇಕು ಸ್ನೇಹಿತರೆ. ನೋಡಿ, ಅತೀ ಸುಂದರವಾದಂಥ ಪ್ರದೇಶದಲ್ಲಿದೆ ನೋಡಿ, ಹೈಟಲ್ಲಿದೆ. ಜೊತೆಗೆ ರೋಡ್ ಅಪ್ರೋಚು ಸಖತ್ತಾಗಿದೆ, ಸೂಪರಾಗಿದೆ. ಒಂದೊಳ್ಳೆ ತೋಟ ಮಾಡ್ಕೋಬೋದು ಸ್ನೇಹಿತರೆ. ಬೆಟ್ಟದ ತಪ್ಪಲಲ್ಲಿ ನೀವು ನಿಮ್ಮ ಒಂದು ಸುಂದರವಾದಂಥ ತೋಟದ ಮನೆ ಕೂಡ ಕಟ್ಕೊಬೋದು. ಸುತ್ತಮುತ್ತಲಿನ ಪ್ರಕೃತಿಯ ಸೌಂದರ್ಯದ ನಡುವೆ ನಿಮ್ಮ ತೋಟದ ಮನೆ ಖಂಡಿತ ಇರುತ್ತೆ ಸ್ನೇಹಿತರೆ. ವ್ಯವಸಾಯ ಮಾಡ್ತಿರೋ ಭೂಮಿಗಳು ಸ್ನೇಹಿತರೆ, ಸುಮ್ಮನೆ ಬಿಟ್ಟಿಲ್ಲ, ವ್ಯವಸಾಯ ಮಾಡ್ತಾಯಿದ್ದಾರೆ. ಹೇಳಿದಲ್ಲ, ಇಲ್ಲಿ ಎಳ್ಳನ್ನು ಬೆಳೆದಿದ್ದಾರೆ. ಎಳ್ಳು ಅಂದರೆ ಅದು ಎಣ್ಣೆ ತೆಗಿಬೋದು. ನಾವು ಸಂಕ್ರಾಂತಿ ದಿನ, ಹಬ್ಬದ ದಿನ ಉಪಯೋಗಿಸ್ತೀವಲ್ಲ ಎಳ್ಳು, ಅದು ಸ್ನೇಹಿತರೆ. ಇಲ್ಲಿ ಕೂಡ ಇನ್ನೂ ಬೇರೆ ಬೇರೆ ವಿವಿಧ ವಾಣಿಜ್ಯ ಬೆಳೆಗಳನ್ನು ಕೂಡ ನೀವು ಇಲ್ಲಿ ಬೆಳಿಬೋದು ಸ್ನೇಹಿತರೆ. ಅದ್ಭುತವಾದಂಥ ಲೊಕೇಶನ್ನು, ಪ್ಯೂರ್ ಕೆಮ್ಮಣ್ಣು, ಜನರಲ್ ಪ್ರಾಪರ್ಟಿ. ಇಂಥ ಒಂದು ಸುಂದರ ಪ್ರದೇಶ ನಿಮ್ಮದಾಗುತ್ತೆ ಸ್ನೇಹಿತರೆ. ಪರಿಶುದ್ಧ ಗಾಳಿ ಇದೆ, ಪರಿಶುದ್ಧ ನೀರು ಸಿಗುತ್ತೆ, ತುಂಬಾ ಒಳ್ಳೆ ಕೆಂಪು ಮಣ್ಣು. ನೋಡಿ, ಎದುರುಗಡೆ ಆ ಕಡೆ ಈ ಕಡೆ 4 ಕಡೆ ಬೆಟ್ಟ ಇದೆ ಸ್ನೇಹಿತರೆ. ಬೆಟ್ಟದ ವ್ಯೂ ಇದೆ. ಇಲ್ಲಿ ನೀವು ಮುಂದೆ ಹೋಗ್ತಾ ನವಿಲಿನ ಹಾಡು, ಕೂಗು ಕೇಳ್ಬೋದು ಸ್ನೇಹಿತರೆ. ಹಕ್ಕಿ ಪಕ್ಷಿಗಳ ಕಲರವನ್ನು ನೀವು ಕೇಳಿಸ್ಕೋಬೋದು. ಇಂಪಾದ ಕೂಗು ಕೇಳಿಸ್ಕೊಬೋದು. ಬಣ್ಣದ ಪಕ್ಷಿಗಳು, ನವಿಲುಗಳನ್ನ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ದಿನಂಪ್ರತಿ ನೋಡ್ಬೋದು. ಒಂದು ತೋಟದ ಮನೆ ಕಟ್ಕೊಂಡು ಟೆರೇಸ್ ಮೇಲೆ ನೀವು ಸಂಜೆ ಹೊತ್ತು ಇಲ್ಲ ಸಾಯಂಕಾಲನೋ ನೀವು ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಸುಂದರ ಪ್ರಕೃತಿಯ ಒಂದು ನೋಟನ ಸವಿಬೋದು ಸ್ನೇಹಿತರೆ. ಎಲ್ಲ ರೀತಿಯ ಅನುಕೂಲತೆಗಳು ಇರುವಂಥ ಪಕ್ಕದ ಹಳ್ಳಿ ಇದೆ. ಡೈರಿ ಇದೆ, ನೀವು ಡೈರಿ ಮಾಡ್ಬೋದು. ಇಲ್ಲಿ ಡೈರಿ ಮಾಡಿ ಹಾಲನ್ನು ಹಾಕ್ಬೋದು ಡೈರಿಗೆ. ಕುರಿ ಫಾರ್ಮು ಮತ್ತು ಮೇಕೆ ಫಾರ್ಮ್ ಮಾಡ್ಬೋದು. ಕೋಳಿ ಫಾರ್ಮ್ ಕೂಡ ಮಾಡ್ಬೋದು. ನಾಟಿ ಕೋಳಿ ಸಾಕ್ಬೋದು ಸ್ನೇಹಿತರೆ.
ಎಲ್ಲದರಲ್ಲೂ ನಿಮ್ಗೆ ಇನ್ಕಮ್ ಸಿಗುತ್ತೆ ಸ್ನೇಹಿತರೆ. ಅದು ಇದು ಅಂತಲ್ಲ, ರೆಗ್ಯುಲರ್ ಇನ್ಕಮ್ ಸಿಗುತ್ತೆ ನಿಮಗೆ. ಮೂರರಿಂದ 4 ವರ್ಷದಲ್ಲಿ ಒಂದು ಸುಂದರವಾದಂಥ ತೋಟ ನೀವು ಕ್ರಿಯೇಟ್ ಮಾಡಿಬಿಡ್ಬೋದು ಸ್ನೇಹಿತರೆ. ಮತ್ತು ಕೃಷಿಯಲ್ಲಿ ನುರಿತ ಅನುಭವ ಇರುವ ಲೇಬರ್ಸ್ ಕೂಡ ನಿಮಗೆ ಸಿಕ್ಕೇ ಸಿಗ್ತಾರೆ. ಜಸ್ಟ್ ನೀವು ಇಲ್ಲಿ ಸ್ನೇಹಿತರೆ ಸ್ವಲ್ಪ ಮುಂದೆ ಹೋದರೆ ಫೆನ್ಸಿಂಗ್ ಹಾಕಿದ್ದಾರೆ. ಅವರು 36 ಲಕ್ಷ ಹೇಳ್ತಿದ್ದಾರೆ ಎಕರೆಗೆ. ಜಸ್ಟ್ ಫೆನ್ಸಿಂಗ್ ಅಷ್ಟೇ, ಇನ್ನೇನು ಬೋರ್ ಹಾಕಿಲ್ಲ, ಏನೂ ಮಾಡಿಲ್ಲ. 36 ಹೇಳ್ತಾ ಇದ್ದಾರೆ. ಇದು ನೀವು 28ಕ್ಕೆ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು ಸ್ನೇಹಿತರೆ. ಅದಕ್ಕೋಸ್ಕರನೇ ನಿಮಗೆಲ್ಲ ರಿಕ್ವೆಸ್ಟ್, ಆದಷ್ಟು ಬೇಗ ಓಡಿ ಬನ್ನಿ ಸ್ನೇಹಿತರೆ. ನೋಡಿ, ಪರ್ಚೇಸ್ ಮಾಡಿಕೊಂಡು ಸಾವಯವ ಮತ್ತು ಸ್ವಾಭಾವಿಕ ಕೃಷಿ ಮೂಲಕ ನೀವು ಕೃಷಿಯಲ್ಲಿ ಕ್ರಾಂತಿನೇ ಮಾಡ್ಬೋದು ಸ್ನೇಹಿತರೆ. ಒಳ್ಳೊಳ್ಳೆ ಬೆಳೆ ಬೆಳ್ಬೋದು, ಒಳ್ಳೆ ಹಣ್ಣುಗಳನ್ನು ಕೂಡ ಬೆಳಿಬೋದು ಸ್ನೇಹಿತರೆ. ವಿವಿಧ ವಿಶೇಷ ವಿದೇಶಿ ಹಣ್ಣುಗಳನ್ನ ಕೂಡ ನೀವು ಬೆಳಿಬೋದು ಸ್ನೇಹಿತರೆ. ಅದನ್ನೆಲ್ಲ ನೀವು ಮಾರ್ಕೆಟ್ಗೆ ಹಾಕ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಎ ಬ್ಯೂಟಿಫುಲ್ ಹಿಲ್ ವ್ಯೂ ಆ್ಯಂಡ್ ಹಿಲ್ ಅಟ್ಯಾಚ್ಡ್ ಪ್ರಾಪರ್ಟಿ ಫ್ರೆಂಡ್ಸ್. Pure red soil and general category, suitable for organic and natural farming. We can build a beautiful farmhouse in the middle of lush greenery and hills. View nature friends. Amazing property friends. We can cultivate here commercial crops and commercial trees, millets, vegetables and all other crops, seeds, oil seeds, and we can create a nursery also. Very good water source, farmlands attached property friends. Look at the view of nature, beautiful nature friends. Please visit immediately friends. Thank you so much. I am your Subramania. Namaste.